ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು BN Raw. ಐ ಆಮ್ ಚರಣ್. ನಾವು ಮೊನ್ನೆ ಅನಾಲಿಸಿಸ್ ಏನು ಮಾಡಿದ್ವಿ, ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ. ಓಕೆ, ಇವತ್ತು ಏನು ಟ್ರೇಡ್ ಮಾಡಿದ್ವಿ ನೋಡೋಣ. ತಮ್ಲೈನ್ ಗೋಲ್ಡಿಂದ ಕಟ್ ಮಾಡ್ಕೋಬೇಕಾ ಇಲ್ಲ ಬ್ಯಾಂಕ್ ನಿಫ್ಟಿಯಿಂದ ಕಟ್ ಮಾಡ್ಕೋಬೇಕಾ ನೀವು ನೋಡಿ ಹೇಳಿ, ಅದನ್ನೇ ಕಟ್ ಮಾಡ್ಕೊಂಡು ಹಾಕೋಣ. ಯಾಕಂದರೆ ಮಾರ್ಕೆಟ್ ನಾವು ಏನು ಡ್ರಾಯಿಂಗ್ ಬರೆದಿದ್ದೀವಿ ಅದೇ ರನ್ ಆಗಿದೆ. ಗೋಲ್ಡಲ್ಲೇ ಅದೇ, ಬ್ಯಾಂಕ್ ನಿಫ್ಟಿಲೇ ಅದೇ, ನಿಫ್ಟಿಲೂ ಅದೇ. ಓಕೆ, ಒಂದ್ಸಲಿ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ. ಬ್ಯಾಂಕ್ ನಿಫ್ಟಿ ನಾನು ಏನು ಹೇಳಿದ್ದೆ, ಮಾರ್ಕೆಟ್ ಹೆಂಗೆ ರನ್ ಆಗಿದೆ, ಗೋಲ್ಡ್ ಏನು ಹೇಳಿದ್ದೆ, ಅದರಲ್ಲಿ ಎಷ್ಟು ಲಕ್ಷ ಪ್ರಾಫಿಟ್ ಆಗಿರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡೋಣ. ಫಸ್ಟ್ ಇದನ್ನು ನೋಡಿ ಅನಾಲಿಸಿಸ್ ವಿಡಿಯೋ ಪ್ಲೇ ಮಾಡ್ತೀನಿ. ಇದು ಇವಾಗ ಮಾಡ್ತಿರೋದಿಲ್ಲ, ಶುಕ್ರವಾರ ಯೂಟ್ಯೂಬಲ್ಲಿ ಇರ್ತದೆ, ಹೋಗಿ ಚೆಕ್ ಮಾಡ್ಕೋಬೋದು ನೀವು. ನೋಡ್ಕೊಳ್ಳಿ ಫಸ್ಟು ಬ್ಯಾಂಕ್ ನಿಫ್ಟಿದು, ಆಮೇಲೆ ಗೋಲ್ಡ್ ನೋಡೋಣ. ಕೇಳಿಸ್ಕೊಳ್ಳಿ, ಬ್ಯಾಂಕ್ ನಿಫ್ಟಿದು ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆಗಿ ಈ ಬ್ಲೂ ಕಲರ್ ಝೋನ್ ಏನಿದೆ ಇದ್ರ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು ರೆಸಿಸ್ಟೆನ್ಸ್ವರೆಗೂ. ಇಲ್ಲ ಅಂದರೆ ಮಾರ್ಕೆಟ್ ಕರೆಕ್ಷನ್ ಬರೋವರೆಗೂ ವೆಯ್ಟ್ ಮಾಡಿ ಸಪೋರ್ಟ್ ಲೆವೆಲಿಂದ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಓಕೆ, ಡೇ ಹೈ ಬ್ರೇಕ್ ಆಯಿತು ಅಂತ ಬೈ ಮಾಡಬಾರ್ದು. ಇಲ್ಲೊಂದು ರಿಜೆಕ್ಷನ್ ಝೋನ್ ಇದೆ, ಇದರಿಂದ ವಾಪಸ್ ಬರೋ ಚಾನ್ಸಸ್ ಕೂಡ ಇದೆ. ಕೇಳಿಸ್ಕೊಂಡ್ರಲ್ವಾ? ಡೇ ಹೈ ಬ್ರೇಕ್ ಆಯಿತು ಅಂತ ಬೈ ಮಾಡಬಾರ್ದು. ಇಲ್ಲೊಂದು ಝೋನ್ ಇದೆ, ಇದರಿಂದ ವಾಪಸ್ ಬರೋ ಚಾನ್ಸಸ್ ಇದೆ. ಓಕೆ, ಈಗ ಇದನ್ನೇ ಕಟ್ ಮಾಡ್ಕೊಂಡು ತಮ್ಲೇನ್ ಹಾಕೋಣವಾ ಇಲ್ಲ ಗೋಲ್ಡ್ ಪ್ಲೇ ಮಾಡೋಣ, ಗೋಲ್ಡ್ ನೋಡೋಣವಾ? ಅದಕ್ಕೂ ಮುಂಚೆ ಬ್ಯಾಂಕ್ ನಿಫ್ಟಿ ಸೇಮ್ ಇದೇ ಥರ ಗೋಲ್ಡಿಂದ ಝೋನಿಂದ ವಾಪಸ್ ಬಂದಿದೆ ಇಲ್ವಾ ಒಂದ್ಸಲಿ ನೋಡೋಣ. ಇದು ಬ್ಯಾಂಕ್ ನಿಫ್ಟಿ, ಇದು ಆ ಝೋನ್. ಡೇ ಹೈ ಬ್ರೇಕ್ ಆಯ್ತು ಅಂತ ಬೈ ಮಾಡಬಾರ್ದು. ಇಲ್ಲೊಂದು ಝೋನ್ ಇದೆ, ಈ ಝೋನಿಂದ ವಾಪಸ್ ಬರೋ ಚಾನ್ಸಸ್ ಇದೆ. ದಿಸ್ ಈಸ್ ದ ರಿಸಲ್ಟ್. ವಾಪಸ್ ಬಂದಿದೆಯಾ ಇಲ್ವಾ ನೋಡಿ ಹೇಳಿ. ಓಕೆ, ಇದು ಬ್ಯಾಂಕ್ ನಿಫ್ಟಿ. ಈಗ ನೆಕ್ಸ್ಟ್ ಗೋಲ್ಡ್. ಓಕೆ, ಗೋಲ್ಡ್ ಇದು ನೋಡ್ಕೊಳ್ಳಿ. ಗೋಲ್ಡ್ ಮಾರ್ಕೆಟ್ ಬ್ರೇಕ್ ಆಗಿ, ಅಂದರೆ ನಾವು ಇಲ್ಲಿಂದನೇ ಬೈ ಮಾಡಿದ್ದೀವಿ, ನಾವು ಇಲ್ಲಿಂದನೇ ಬೈ ಮಾಡಿದ್ದೀವಿ ಮೂಮೆಂಟಮ್ಗೆ. ಬಟ್ ಇಲ್ಲಿ ಯೂಟ್ಯೂಬಲ್ಲಿ ಬಂದು ಏನು ಶೋ ಅಂದರೆ ಏನು ತೋರಿಸಿದ್ದೀವಿ ಅದು ಇದನ್ನು ಬ್ರೇಕ್ ಮಾಡಿ ರೀಟ್ರೇಸ್ ಮಾಡಿ ಹೋಗುತ್ತೆ. ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್, ಇದು ಎಷ್ಟಿದೆ ಇಷ್ಟು ಟಾರ್ಗೆಟ್ ಇಲ್ಲಿ ಬರುತ್ತೆ ಅಂತ. ಓಕೆ, ಪ್ಲೇ ಮಾಡಿ ಚೆಕ್ ಮಾಡ್ಕೊಳ್ಳಿ. ಶುಕ್ರವಾರದ ವೀಡಿಯೋ 588ನೇ ವೀಡಿಯೋ ಚೆಕ್ ಮಾಡ್ಕೋಬೋದು. ಇದು ಅಪ್ಡೇಟ್ ಕೊಟ್ಟಿರೋದು. ಈಗ ಅದ್ರ ರಿಸಲ್ಟ್ ಗೋಲ್ಡ್. ದಿಸ್ ಈಸ್ ದ ರಿಸಲ್ಟ್. ಹಂಗೆ ಇದೆ ಡ್ರಾಯಿಂಗ್, ಏನು ತೆಗ್ದಿಲ್ಲ. ದಿಸ್ ಈಸ್ ದ ರಿಸಲ್ಟ್. ಬ್ರೇಕ್ ಮಾಡಿ ರೀಟ್ರೇಸ್ ಮಾಡಿ ಏನು ಹೇಳಿದ್ವಿ ಅಂದರೆ ಇಲ್ಲಿ ಎಷ್ಟು ಮೊಮೆಂಟಮ್ ಇದೆಯೋ ಇಲ್ಲಿ ಅಷ್ಟು ಮೊಮೆಂಟಮ್ ಬರುತ್ತೆ ಅಂತ. ಇದು ರಿಸಲ್ಟ್. ಓಕೆ, ಅದು ವಿತೌಟ್ ಒಂದು ರೆಡ್ ಕ್ಯಾಂಡಲ್ ಇಲ್ದಿರ ಹೋಗಿದೆ ನೋಡಿ. ಇದು ರಿಸಲ್ಟ್ ಗೋಲ್ಡ್. ಇದು ಗೋಲ್ಡಲ್ಲಿ ಬಂದಿರೋದು. ಈಗ ಗೋಲ್ಡ್ ತಮ್ಲೇನ್ ಹಾಕ್ಬೇಕಾ ಅದ್ರದ್ದು ಹಾಕ್ಬೇಕಾ ನೋಡಿ ಹೇಳಿ. ಆಮೇಲೆ ಇವತ್ತು ನಾವೇನು ಟ್ರೇಡ್ ಮಾಡಿದ್ವಿ ಒಂದ್ಸಲಿ ತೋರಿಸ್ತೀನಿ ನೋಡ್ಕೊಳ್ಳಿ ಟೆಲಿಗ್ರಾಮಲ್ಲಿ. ಇಲ್ಲಿ ನೋಡ್ಕೋಬೋದು. ಫಸ್ಟ್ ಕ್ಯಾಂಡಲ್ಲು ಒಂದು PE ಪ್ಲ್ಯಾನ್ ಮಾಡಿದ್ವಿ, ಫಸ್ಟ್ ಕ್ಯಾಂಡಲ್ ಹೈಗೆ ಒಂದು CE ಪ್ಲ್ಯಾನ್ ಮಾಡಿದ್ವಿ. ಓಕೆ, CE ಪ್ಲ್ಯಾನ್ ಮಾಡಿದ್ವಿ. ನಮಗೆ ಫಸ್ಟ್ ಕ್ಯಾಂಡಲ್ ಹೈ ಬ್ರೇಕ್ ಆಯಿತು, CE ಟ್ರಿಗರ್ ಆಯಿತು, ನಮ್ದು ಎಲ್ಲ ಟಾರ್ಗೆಟ್ಸು ಬಂದವು. ಆಲ್ ಟಾರ್ಗೆಟ್ಸ್ ಡನ್. ಓಕೆ, ಪರ್ಫೆಕ್ಟಾಗಿ ಎಲ್ಲಿ ಎಕ್ಸಿಟ್ ಆಗಿದ್ದೀವಿ ಅಂದರೆ ಈ ಕ್ಯಾಂಡಲ್ ಹೈಯಲ್ಲಿ ಎಕ್ಸಿಟ್ ಆಗಿದ್ದೀವಿ. ಓಕೆ, ಈ ಕ್ಯಾಂಡಲ್ ಹೈಗೆ ಎಕ್ಸಿಟ್ ಆಗಿದ್ದೀವಿ. ನಾವು ಎಕ್ಸಿಟ್ ಆದಮೇಲೆ ಮಾರ್ಕೆಟ್ ಒಂದು ಪಾಯಿಂಟ್ ಮೂವ್ ಆಗಿಲ್ಲ, ಅಲ್ಲಿಂದ ವಾಪಸ್ ಬಂತು. ಇದೇ ಕ್ಯಾಂಡಲ್ ಹೈಗೆ ಎಕ್ಸಿಟ್ ಮಾಡಿದ್ವಿ. ಬೇಕಾದರೆ ಟೈಮ್ ಬೇಕಾದರೆ ಚೆಕ್ ಮಾಡ್ಕೋಬೋದು, ಯಾರಿಗಾದ್ರೂ ಅಷ್ಟೊಂದು ಕ್ಯೂರಿಯಾಸಿಟಿ ಇದ್ದರೆ ನಾನು ತೋರಿಸ್ತೀನಿ. ಯಾರ್ದಾದ್ರು ಒಬ್ರದಿಬ್ಬರು ತೋರಿಸ್ತೀನಿ, ಆಮೇಲೆ ನೋಡ್ಕೊಳ್ಳಿ ನೀವು. ಇಲ್ಲಿದೆ ನೋಡಿ, ಇದೊಂದು 36,000. ಇದರಲ್ಲಿ ಟೈಮ್ ಇಲ್ಲ, ಟೈಮ್ ಇರೋದು ತೋರಿಸ್ತೀನಿ. ಇದು ಇಲ್ಲೊಂದಿದೆ ನೋಡಿ, ಅದು 36,000ದಲ್ಲಿ ಟೈಮ್ ಇಲ್ಲ. ಇದು 31,000ದಲ್ಲಿ ಟೈಮ್ ಸಿಗುತ್ತೆ ನಿಮಗೆ. ಓಕೆ, 11 ಗಂಟೆ 33 ನಿಮಿಷ ಹೋಗಿ ನೋಡ್ಕೋಬೋದು. ಈ ಕ್ಯಾಂಡಲ್ ಹೈಗೆ ಎಕ್ಸಿಟ್ ಆಗಿರೋದು, ಪರ್ಫೆಕ್ಟ್ ಎಕ್ಸಿಟ್ ಮಾಡಿದ್ದು, ಅಲ್ಲಿಂದ ಮಾರ್ಕೆಟ್ ವಾಪಸ್ ಬಂದಿದೆ. ಓಕೆ, ಇದು ಇವತ್ತು ನಾವು ಟ್ರೇಡ್ ಮಾಡಿರೋದು ನಮ್ಮ ಲೆವೆಲ್ಸ್ ಅನಾಲಿಸಿಸ್ ವರ್ಕ್ ಆಗಿರೋ ವಿಧಾನ. ಓಕೆ, ಈಗ ನಾಳೆ ಏನು ಮಾಡಬೇಕು? ನಾಳೆ ಏನು ಮಾಡಬೇಕು ಅಂತ ಹೇಳೋದಕ್ಕಿಂತ ಮುಂಚೆ ತುಂಬ ಕ್ಲಿಯರಾಗಿ ಹೇಳ್ತೀನಿ ನೋಡ್ಕೊಳ್ಳಿ.
ನಾನು ಇಲ್ಲಿ ಹೇಳೋದು ಇಲ್ಲಿ ಏನು ಲೆವೆಲ್ಸ್ ಕೊಡ್ತೀನಿ, ಏನು ಅನಾಲಿಸಿಸ್ ಕೊಡ್ತೀನಿ, ದಿಸ್ ಈಸ್ ಆಲ್ ಪ್ಯೂರ್ಲಿ ಎಜುಕೇಷ್ನಲ್ ಪರ್ಪಸ್. ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಇದನ್ನು ನೋಡಿ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಮಾಡಿಕೊಂಡ್ರೆ ನಮಗೆ ಸಂಬಂಧನೂ ಇಲ್ಲ. ಓಕೆ, ಯಾಕಂದರೆ ನಾನು ನನ್ನ ಸ್ಟೂಡೆಂಟ್ ಮಾತ್ರನೇ ಫಾಲೋ ಮಾಡೋದು. ಇಲ್ಲಿ ಹಾಕೋದು ಓನ್ಲಿ ಎಜುಕೇಷನಲ್ ಪರ್ಪಸ್. ಯಾರಾದರೂ ಫಾಲೋ ಮಾಡೋರಿದ್ದರೆ ಅವ್ರಿಗೇನಾದರೂ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಮಾತ್ರ ಹಾಕ್ತೀವಿ. ನಿಮ್ಗೆ ಹೆಲ್ಪ್ ಆದರೆ ನೋಡಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಓಕೆ, ಬಿಕಾಸ್ ಐ ಆಮ್ ನಾಟ್ ಸೆಬಿ ರಿಜಿಸ್ಟರ್ಡ್. ಈಗ ನಾಳೆ ಏನು ಮಾಡ್ಕೋಬೇಕು? ನಾಳೆ ನಿಫ್ಟಿ ಎಕ್ಸ್ಪೈರಿ ಇರುತ್ತೆ. ಇದು ರೆಸಿಸ್ಟೆನ್ಸ್ಗೂ ಸಪೋರ್ಟ್ಗೂ ಸೆಂಟ್ರಲ್ ಇದೆ. ಫಸ್ಟ್ ಕರೆಕ್ಷನ್ ಬಂದಮೇಲೆ ಇಲ್ಲಿ 0 to ಹೀರೋ ಪ್ಲ್ಯಾನ್ ಮಾಡ್ಬೋದು. ನಿಮ್ಮ ರಿಸ್ಕ್ ರಿವಾರ್ಡ್ ನೋಡಿಕೊಂಡು 50 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ ಇಲ್ಲಿಂದ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಆರ್ ಫಸ್ಟ್ ಸ್ಟಾಪ್ ಮೇಲೆ ಹೋಗಿದೆ ಅಂದರೆ ಇಲ್ಲಿ 50 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡಿ ಇಲ್ಲಿಂದ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಓಕೆ, ಇಲ್ಲಿಂದನೂ ಪ್ಲ್ಯಾನ್ ಮಾಡ್ಬೋದು, ಇಲ್ಲಿಂದನೂ ಮಾಡ್ಬೋದು. ಇದು ನಮ್ಮದು 0 to ಹೀರೋ ಲೆವೆಲ್ಸ್ ನಿಫ್ಟಿದು. ಆಮೇಲೆ ಇದು ಬ್ರೇಕ್ ಆದರೆ ಅದು ಬೇರೆ, ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಸಪೋರ್ಟ್ ಆಗುತ್ತೆ, ಸಪೋರ್ಟ್ ಇನ್ ಕೇಸ್ ಬ್ರೇಕ್ ಆದರೆ ರೆಸಿಸ್ಟೆನ್ಸ್ ಆಗುತ್ತೆ, ಅದೆಲ್ಲ. ಆಮೇಲೆ ಸೆಕೆಂಡ್ ಕಾನ್ಸೆಪ್ಟ್, ಫಸ್ಟು 1 or 2 ಇದು ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ಏನು ಚೇಂಜ್ ಮಾಡಲ್ಲ, ಸೇಮ್ ಲೆವೆಲ್ಸ್. ಈ ಲೋನ ಬ್ರೇಕ್ ಮಾಡಿ ಮಾರ್ಕೆಟ್ ಫಾಲ್ ಆದರೆ ಕರೆಕ್ಷನ್ ಬಂದಮೇಲೆ ಇಲ್ಲಿಂದ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀವಿ ಅಷ್ಟೇ, ಬೇರೆ ಏನು ಚೇಂಜ್ ಮಾಡಲ್ಲ. ಓಕೆ, ಆ ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀವಿ. ಇಲ್ಲ ನಿಮಗೆ ಕ್ಲಾರಿಟಿ ಬೇಕು ಅಂದರೆ ಇಲ್ಲೊಂದು ಲೈನ್ ನೀವು ಹಾಕ್ಕೋಬೋದು. ಈ ಲೋ ಕೂಡ ತುಂಬ ಇಂಪಾರ್ಟೆಂಟ್. ಇದೆಯಲ್ಲ, ಇದೊಂದು ಬಾಕ್ಸ್ ಟೈಪ್, ಇದು ಕೂಡ ಇಂಪಾರ್ಟೆಂಟ್. ಇದನ್ನು ಬ್ರೇಕ್ ಮಾಡೋದು ತುಂಬ ಕಷ್ಟ. ಇಲ್ಲಿಂದ ವಾಪಸ್ ಹೋಗೋ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ, ನೋಡ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್. ಓಕೆ, ಇದನ್ನು ಕಾಪಿ ಮಾಡ್ಕೊಳ್ಳಿ. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಆರ್ ಎನಿ ಎನ್ಕ್ವೈರೀಸ್ ಆಫ್ಲೈನ್ ಆ್ಯಂಡ್ ಆನ್ಲೈನ್, ಇಲ್ಲ ನಂಬರ್ ಬರುತ್ತೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಬೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.